Namaste, dear learners. I welcome you all people to our series of video lessons on the English teacher novel, which is prescribed for BA 4th semester Basic English, Rani Chennamma University, Belagavi. In our previous video session, we had discussed how the temperature of Susila went on increasing and what were the words of the doctor at the last moment of Susila's life. And in this video session, we will discuss what happens after the death of Susila. And this is the 7th session of chapter 3. This is the 7th session of chapter 3 is an extract from the diary of Krishna. ಕೃಷ್ಣ ತನ್ನ ಡೈರಿಯಲ್ಲಿ ಬರೆದಿರುವಂತಹ ವಿಚಾರಗಳನ್ನು ಈ ಸೆಷನ್ನಲ್ಲಿ ಪಾಠಕ್ಕೆ ಇಡಲಾಗಿದೆ. ವಿ ವಿಲ್ ಡಿಸ್ಕಸ್ ವಾಟ್ ಆರ್ ದೇ. ಆಫ್ಟರ್ ಆಲ್ ದ ಮೆಂಬರ್ಸ್ ಆಫ್ ದ ಹೋಮ್ ನೋ ದ್ಯಾಟ್ Susila is going to die, the child was sent to her neighbor's house. ಸುಶೀಲಾ ಇನ್ನೇನು ಉಳಿಯುವುದಿಲ್ಲ, ಸುಶೀಲಾ ಮರಣ ಹೊಂದುವುದು ನಿಶ್ಚಿತವಾದಾಗ ಮಗುವನ್ನು ಲೀಲಾಳನ್ನು ಅವರ ನೆರೆಮನೆಗೆ ಕಳಿಸಿಕೊಡಲಾಯಿತು. 2 hours past midnight, ಮಧ್ಯರಾತ್ರಿ 2 ಗಂಟೆಗೆ ಸುಶೀಲಾ passes away. All the people were exhausted waiting for her soul to depart from her body. ಅವಳ ಆತ್ಮ ಅವಳ ದೇಹವನ್ನು ಬಿಟ್ಟು ಹೋಗುವುದಕ್ಕಾಗಿ ಕಾಯ್ದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಬೇಸತ್ತು ಹೋಗಿದ್ದರು. ಆ್ಯಂಡ್ ಆಲ್ ಆಫ್ ದೆಮ್ ವೇರ್ ಸಿಟ್ಟಿಂಗ್ ಅರೌಂಡ್ ದ ಪೇಷಂಟ್. ಸುಶೀಲಾಳ ಸುತ್ತಲೂ ಎಲ್ಲರೂ ಕೂತ್ಕೊಂಡಿದ್ದರು. ಆ್ಯಂಡ್ ದೇ ಸೆಂಟ್ ದ ಚೈಲ್ಡ್ ಟು ಸ್ಲೀಪ್ ಟು ದ neighbor's house because they did not want to know that Leela lost her mother. ಲೀಲಾ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಾಳೆ ಅನ್ನುವಂಥ ವಿಚಾರ ಅವಳಿಗೆ ಗೊತ್ತಾಗಬಾರ್ದು ಅಂತ ಅವಳನ್ನು ಬಾಜು ಮನೆಗೆ ಮಣಗಿಸಲು ಕಳಿಸಲಾಯಿತು. ಆ್ಯಂಡ್ ಸುಶೀಲಾ ವಾಸ್ ಲೆಡ್ ಆನ್ ದ ಫ್ಲೋರ್. ಸುಶೀಲಾಳನ್ನು ಇನ್ನೂ ಮರಣ ಹೊಂದಿರದಂತಹ ಸುಶೀಲಾಳನ್ನು ಫ್ಲೋರ್ ಮೇಲೆ ಹಾಕಲಾಗಿದೆ. ಏಕೆಂತಂದರೆ ಆತ್ಮ ಜೀವ ಹೋಗುವ ಸಮಯದಲ್ಲಿ ಹಾಸಿಗೆ ಅಥವಾ ಕಾಟ್ ಮೇಲೆ ದೇಹ ಇರಬಾರ್ದು ಅನ್ನುವಂತಹ ಭಾರತೀಯ ನಂಬಿಕೆ. ಹಾಗಾಗಿ ಸುಶೀಲಾಳ ದೇಹವನ್ನು ಆ ಬೆಡ್ ಮೇಲಿಂದ ತೆಗೆದು ನೆಲದ ಮೇಲೆ ಹಾಕಲಾಗಿದೆ. ಎಲ್ಲರೂ ಸುಶೀಲಾಳ ಸುತ್ತಲೂ ಕುಳಿತುಕೊಂಡಿದ್ದಾರೆ. ಆ್ಯಂಡ್ ಆಲ್ ಆಫ್ ದೆಮ್ ವೇರ್ ವೆರಿ ಆಂಗ್ಸಿಯಸ್, ವೆರಿ ಸ್ಯಾಡ್, ಆ್ಯಂಡ್ ದೇರ್ ಐಸ್ ಆರ್ ಫಿಲ್ಡ್ ವಿತ್ ಲಾಟ್ ಆಫ್ ಪೇನ್ ಆ್ಯಂಡ್ ಸ್ಯಾಡ್ನೆಸ್. ಎಲ್ಲರ ಕಣ್ಣುಗಳು ಕೂಡ ಅವರ ಮನಸ್ಸಿನಲ್ಲಿ ಮಡುಗಟ್ಟಿರುವಂತಹ ದುಃಖವನ್ನು ಸೂಚಿಸ್ತದೆ. ಆದರೂ ಕೂಡ ಸೈಲೆಂಟಾಗಿ ಒಬ್ಬರ ಮುಖ ಮತ್ತೊಬ್ಬರು ನೋಡ್ತಾ ಕುಳಿತುಕೊಂಡಿದ್ದಾರೆ. ಆ್ಯಂಡ್ ಆಲ್ ದ ಪೀಪಲ್ ಇನ್ ದ ಹೌಸ್ ಫೆಲ್ಟ್ ಆ್ಯಸ್ ಇಫ್ ಅನ್ನೋನ್ ಟು ದೆಮ್ಸೆಲ್ಸ್. ಅಲ್ಲಿರುವಂತಹ ಮನೆಯಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗೆ ಯಾರಿಗೆ ಯಾರು ಸ್ಟ್ರೇಂಜರ್ಸ್, ಎಲ್ಲರೂ ಅಪರಿಚಿತರು ಅನ್ನಿಸುವಂತಹ ವಾತಾವರಣ ಸೃಷ್ಟಿ ಆಗ್ತದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವೆನ್ ಸುಶೀಲಾ ಸೋಲ್ ಡಿಪಾರ್ಟ್ಸ್ ಹರ್ ಬಾಡಿ, ಅವಳ ದೇಹವನ್ನು ಬಿಟ್ಟು ಆತ್ಮ ಹೋದಾದ ನಂತರ ದ ಫಸ್ಟ್ ಥಿಂಗ್ ಕೃಷ್ಣ ಡಿಡ್ ವಾಸ್ ಟು ಸೆಂಡ್ ಫಾರ್ ದ ಪ್ರೀಸ್ಟ್. ಯಾರನ್ನು ಕಳಿಸ್ತಾರೆ? ಪ್ರೀಸ್ಟನ್ನು, ಸ್ವಾಮೀಜಿಯನ್ನು ಕರೆಸ್ತಾರೆ. ಆ್ಯಂಡ್ ದೆನ್ ದ ಚೈಲ್ಡ್ಸ್ ವಾಯ್ಸ್ ಈಸ್ ಹರ್ಡ್ ಇನ್ ದ ನೆಕ್ಸ್ಟ್ ಹೌಸ್. ಮಗು ಅಳುವಂತಹ ಸೌಂಡ್ ಕೇಳ್ತದೆ. ಆದರೆ ಕೃಷ್ಣ ಎದ್ದು ಹೋಗಿ ಮಗುವನ್ನು ನೋಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಬಿಕಾಸ್ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಡೆಡ್ ಬಾಡಿ ಆಫ್ ಸುಶೀಲಾ. ಆ್ಯಂಡ್ ಮೆನಿ ಪೀಪಲ್ ಅರೈವ್ಡ್ ಟು ಕೃಷ್ಣಾಸ್ ಹೋಮ್. ಆ್ಯಂಡ್ ಲೀಲಾ ವಾಸ್ ಸೆಂಟ್ ಟು ದ ನೈಬರ್ಸ್ ಹೋಮ್. ಎಲ್ಲರೂ ಅವಳಿಗೆ ಬಾಜು ಮನೆಗೆ ಹೋಗಿ ಕುಳಿತುಕೋ ಅಂತ ಹೇಳ್ತಿರ್ತಾರೆ. ಆವಾಗ ಲೀಲಾ ಎಲ್ಲರನ್ನ ಈ ರೀತಿ ಯಾಕೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಲೀಲಾ ಅಂದ್ಕೊಳ್ತಾಳೆ. ಆದರೂ ಕೂಡ ಅವಳಿಗೆ ಏನು ಅರ್ಥ ಆಗದಂತೆ ಎಲ್ಲರೂ ಅವಳನ್ನು ಬೇರೆ ಮನೆಗೆ ಕಳಿಸ್ತಾರೆ. ಮೆನಿ ಪೀಪಲ್ ಕೇಮ್, ಆಲ್ ದ ರಿಲೇಟಿವ್ಸ್, ಆಲ್ ದ ನೇಬರ್ಸ್, ಆಲ್ ಕೊಲೀಗ್ಸ್ ಆಫ್ ಕೃಷ್ಣ ಕಮ್ ಟು ಅಟೆಂಡ್ ದ ಫ್ಯುನರಲ್ ಆಫ್ ಸುಶೀಲಾ. ಸುಶೀಲಾಳ
ಕೊನೆಯ ರೈಟ್ಸ್ಗಳನ್ನು ಆಚರಿಸುವುದಕ್ಕಾಗಿ ಎಲ್ಲ ಜನರು ಕೂಡ ಅಲ್ಲಿಗೆ ಬರ್ತಾರೆ. ಮೆನಿ ದ ಕಾರ್ಪ್ಸ್ ಬೇರರ್ಸ್ ಕಮ್ ಆ್ಯಂಡ್ ಗ್ರಿಮ್ ಆ್ಯಂಡ್ ಶುಭಮನ್ ಹ್ಯಾವ್ ಅರೈವ್ಡ್ ವಿತ್ ದೇರ್ ಇಕ್ವಿಪ್ಮೆಂಟ್, bamboo and choir ropes. Bamboos were brought, some choir troops were brought, and corpse bearer came. Many people came, and in front of the home there was a little fire. ಮನೆಯ ಮುಂದೆ ಒಂದು ಸಣ್ಣದಾದಂತಹ ಬೆಂಕಿಯನ್ನು ಕೂಡ ಹಚ್ಚಿ ಇಡಲಾಯಿತು. And the bamboo stretcher was readied in front of the house. ಮನೆಯ ಮುಂದೆ ಒಂದು ಚಟ್ಟವನ್ನು ಕೂಡ ತಯಾರು ಮಾಡ್ತಾರೆ. ಆ್ಯಂಡ್ ಸಮ್ ಫ್ರೆಂಡ್ಸ್ ಆಫ್ ಕೃಷ್ಣ ವೇರ್ ಹ್ಯಾಂಗಿಂಗ್ ಹಿಯರ್ ಆ್ಯಂಡ್ ದೇರ್ ಇನ್ ಫ್ರಂಟ್ ಆಫ್ ಹೀಸ್ ಹೋಮ್. ಕೆಲವೊಂದಿಷ್ಟು ಜನರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲರೂ ಓಡಾಡ್ತಿರ್ತಾರೆ. ಆ್ಯಂಡ್ ಫೈನಲಿ ದ ಪಾರ್ಟಿಂಗ್ ಮೂಮೆಂಟ್ ಖೇಮ್. ಕೊನೆಗೆ ಸುಶೀಲಾಳ ದೇಹವನ್ನು ಮಣ್ಣಿನಲ್ಲಿ ಲೀನವಾಗಿಸುವಂತಹ ಸಮಯ ಬಂದೇ ಬಿಡುತ್ತದೆ. ದ ಕಾರ್ಪ್ಸ್ ಬೇರರ್ಸ್ ಆಫ್ಟರ್ ಬ್ರೀಫ್ ಆ್ಯಂಡ್ ಕರ್ಟ್ preliminaries walk in, lift her casually without fuss, as if she were an empty sack or a box. ಕಾರ್ಪ್ಸ್ ಬೇರರ್ಸ್ ಸಡನ್ನಾಗಿ ಒಳಗಡೆ ಬಂದು ಸುಶೀಲಾಳ ದೇಹವನ್ನು ಎತ್ಕೊಂಡು ಹೋಗ್ತಾರೆ. ಯಾವ ರೀತಿ ಅಂತಂದರೆ ಅದೊಂದು ಖಾಲಿಯ ಚೀಲದ ಥರ ಅಥವಾ ಒಂದು ಪೆಟ್ಟಿಗೆಯ ರೀತಿಯಲ್ಲಿ ಹೊತ್ಕೊಂಡು ಹೋಗ್ತಾರೆ. ವಿದೌಟ್ ಎನಿ ಪಸ್. ಹರ್ ಪೇಸ್ ಲುಕ್ಸ್ ಅಟ್ ದ ಸ್ಕೈ. ಅವರು ಎತ್ತಿಕೊಂಡು ಹೋಗುವಂಥ ಸಮಯದಲ್ಲಿ ಸುಶೀಲಾಳ ಮುಖ ಆಕಾಶವನ್ನು ನೋಡ್ತಾ ಇದೆ. ಆ್ಯಂಡ್ ದ ವರ್ಮಿಲಿಯನ್ ಆನ್ ದ ಪೋರ್ ಹೆಡ್. ಅವಳ ಹಣೆಯ ಮೇಲೆ ಕುಂಕುಮವನ್ನು ಇಡಲಾಗಿದೆ, ಕೆನ್ನೆಗಳಿಗೆ ಅರಿಶಿನವನ್ನು ಹಚ್ಚಲಾಗಿದೆ. ಆ್ಯಂಡ್ ದ ಸ್ಟ್ರಿಂಗ್ ಆಫ್ ಜಸ್ಮಿನ್ ಸಮ್ವೇರ್ ಅಬೌಟ್ ಹರ್ ಹೆಡ್. ಅವಳ ತುರುಬಿನಲ್ಲಿ ಅಥವಾ ತಲೆಯಲ್ಲಿ ಜಸ್ಮಿನ್ ಹೂಗಳ ಮಾಲೆಗಳನ್ನು ಕೂಡ ಮುಡಿಸಲಾಗಿದೆ. ದಿಸ್ ಈಸ್ ಹೌ ಸುಶೀಲಾಸ್ ಬಾಡಿ ವಾಸ್ ಕ್ಯಾರಿಡ್. ಆ್ಯಂಡ್ ಹರ್ ಲಿಪ್ಸ್, ದ ಲಿಪ್ಸ್ ಆಫ್ ಸುಶೀಲಾ ನೌ ಪೆಲ್ ಡೌನ್ವಾರ್ಡ್. ಅವಳ ತುಟಿಗಳು ಕೆಳಗಡೆ ಜೋತಾಡ್ತಾ ಇದ್ದಾವೆ. ಆ್ಯಂಡ್ ಎವ್ರಿ ಒನ್ ಗ್ಯಾದರ್ಸ್ ಅ ಹ್ಯಾಂಡ್ಫುಲ್ ಆಫ್ ರೈಸ್ ಆ್ಯಂಡ್ ಪುಟ್ಸ್ ಇಟ್ ಬಿಟ್ವೀನ್ ಹರ್ ಲಿಪ್ಸ್. ಪ್ರತಿಯೊಬ್ಬರು ಸುಶೀಲಾಳ ದೇಹವನ್ನು ನೋಡುವುದಕ್ಕೆ ಬಂದಂಥ ಪ್ರತಿಯೊಬ್ಬರು ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಅವಳ ತುಟಿಯಲ್ಲಿ ಇಡ್ತಿರ್ತಾರೆ. ಆ್ಯಂಡ್ ದಟ್ ವಾಸ್ ದ ಲಾಸ್ಟ್ ಆಫರಿಂಗ್ ದೇ ವುಡ್ ಡೂ ಫಾರ್ ಸುಶೀಲಾ. ಸುಶೀಲಾಳಿಗೆ ಮಾಡುವಂತಹ ಕೊನೆಯ ಅದು ಒಂದು ಸೇವೆ ಅಂತ ಎಲ್ಲ ಜನರು ತಿಳ್ಕೊಂಡಿರ್ತಾರೆ. ಆಫ್ಟರ್ ದ್ಯಾಟ್ ಸಿ ವಾಸ್ ಪುಟ್ ಆನ್ ದ ಸ್ಟ್ರೆಚ್ಚರ್ ಆ್ಯಂಡ್ ಪೀಪಲ್ ಟುಕ್ ದ ಸ್ಟ್ರೆಚ್ಚರ್ ಆನ್ ದೇರ್ ಶೋಲ್ಡರ್. ತಮ್ಮ ಹೆಗಲ ಮೇಲೆ ಆ ಸ್ಟ್ರೆಚ್ಚರನ್ನು ಇಟ್ಕೊಂಡು ಹೋಗ್ತಿರ್ತಾರೆ. ಆ್ಯಂಡ್ ಕೃಷ್ಣ ವಾಸ್ ಗಿವನ್ ಅ ಪಾಟ್ ಆಫ್ ಫೈರ್ ಆ್ಯಂಡ್ ಹಿ ವಾಸ್ ಗೋಯಿಂಗ್ ಇನ್ ಫ್ರಂಟ್ ಆಫ್ ದ ಸ್ಟ್ರೆಚ್ಚರ್. And after that, after passing Nallappa's grove, and they reach finally they reach the river bank, and they enter the cremation ground by a small door on its southern wall. ಕ್ರಿಮೇಷನ್ ಹಾಲನ್ನು ಕೂಡ ರೀಚ್ ಆಗ್ತಾರೆ. on that day the sun was beating down mercilessly. It was very hot that day. ಆದರೆ ಕೃಷ್ಣನಿಗೆ ಸೂರ್ಯನ ಬಿಸಿಲು ಹತ್ತಾ ಇಲ್ಲ, ಮಳೆಯೂ ಕೂಡ ಹತ್ತಾ ಇಲ್ಲ. ಅಷ್ಟು ಏನಾಗಿಬಿಟ್ಟಿದೆ ಅಂತಂದರೆ ಅವನ ದೇಹ ಭಾಳಷ್ಟು ಬೇಸರಗೊಂಡು ಬಿಟ್ಟಿದೆ, ಮನಸ್ಸು. ಐ ಫೀಲ್ ನಥಿಂಗ್, ಕೃಷ್ಣ ಫೀಲ್ಸ್ ನಥಿಂಗ್, ಆ್ಯಂಡ್ ಕೃಷ್ಣ ಸೀಸ್ ನಥಿಂಗ್. ಆಲ್ ಸೆನ್ಸೇಷನ್ಸ್ ಆರ್ ಬ್ಲರ್ಡ್ ಆ್ಯಂಡ್ ವೇಗ್. ಎಲ್ಲ ಅವನ ದೇಹದ ಸೆನ್ಸೇಷನ್ಸ್ಗಳನ್ನು ಕಳೆದುಕೊಂಡವ್ರ ರೀತಿ ಅವನಿಗೆ ಆಗ್ತಾ ಇರ್ತದೆ. ಫೈನಲಿ ದೇ find it necessary to put down the stretcher a couple of times on the roadside before they reach the crematorium. ಸ್ಮಶಾನವನ್ನು ಮುಟ್ಟುವಕ್ಕಿಂತ ಮುಂಚೆ 2-3 ಬಾರಿ ಆ ಸ್ಟ್ರೆಚ್ಚರನ್ನು, ಚಟ್ಟವನ್ನು ರಸ್ತೆ ಮೇಲೆ ಇಳಿಸ್ತಾರೆ, ಅನಂತರ ಹೊತ್ಕೊಳ್ತಾರೆ. ಆ್ಯಂಡ್ ದೇರ್ ವೇರ್ ಸಮ್ ಫ್ಲೈಸ್ ಹೂ ವೇರ್ ಫ್ಲೈಯಿಂಗ್ ಅರೌಂಡ್ ದ ಪೇಸ್ ಆಫ್ ಸುಶೀಲಾ. ಸುಶೀಲಾಳ ಮುಖದ ಸುತ್ತಲೂ ಕೆಲವೊಂದಿಷ್ಟು ನೊಣಗಳು ಹಾರಾಡ್ತಿರ್ತವೆ. ಫೈನಲಿ ದೇ ರೀಚ್ ದ ಕ್ರಿಮೆಟೋರಿಯಮ್ ಆ್ಯಂಡ್ ವಿಚ್ ವಾಸ್ ಫುಲ್ ಆಫ್ ತಮರಿಂದ್ ಟ್ರೀಸ್ ಆ್ಯಂಡ್ ಮ್ಯಾಂಗೋ ಟ್ರೀಸ್. ಹುಂಚಿಯ ಮರಗಳು ಹಾಗೂ
ಮಾವಿನ ಮರಗಳಿಂದ ಕೂಡಿರುವಂತಹ ಒಂದು ಪ್ರದೇಶವನ್ನು ಮುಟ್ತಾರೆ. ದೇರ್ ದೇ ಕೆಫ್ಟ್ ದ ಸ್ಟ್ರೆಚ್ಚರ್ ಆನ್ ದ ಗ್ರೌಂಡ್. ಗ್ರೌಂಡ್ ಮೇಲೆ ಸ್ಟ್ರೆಚ್ಚರನ್ನು ಇಡ್ತಾರೆ. ಆ್ಯಂಡ್ ಇಟ್ ವಾಸ್ ವೆರಿ ಟ್ರ್ಯಾಂಕ್ವಿಲ್ ಪ್ಲೇಸ್. ಜಗತ್ತಿನಲ್ಲಿ ಅತಿ ಶಾಂತವಾಗಿರುವಂತಹ ಒಂದು ಪ್ರದೇಶ ಅಂದರೆ ಅದು ಸುಡುಗಾಡು. ಆಲ್ ದ ಪೀಪಲ್ ರೀಚ್ ದೇರ್ ಆ್ಯಂಡ್ ಅಲಾಂಗ್ ವಿತ್ ದ ಬಾಡಿ ಆಫ್ ಸುಶೀಲಾ. And what they have done is they have prepared pyre. They have built pyre, and the body of Susila is put on the pyre, and the flowers were scattered on the pyre. ಅಲ್ಲಿ ಇರುವಂತಹ ಕಟ್ಟಿಗೆಯ ಮೇಲೆ ಸುಶೀಲಾಳ ದೇಹವನ್ನು ಇಡ್ತಾರೆ. ಅದಾದ ನಂತರ ಒಂದಿಷ್ಟು ಹೂಗಳನ್ನು ಕೂಡ ಆ ಕಡೆ ಈ ಕಡೆ ಎಸಿತಾರೆ. ಆ್ಯಂಡ್ someone comes with a large notebook. ಒಬ್ಬರು ನೋಟ್ಬುಕ್ಕನ್ನು ತೆಗೆದುಕೊಂಡು ಬಂದು they write down name, age and disease, collects a fee, issues a receipt. ಅದೇ ಸಮಯಕ್ಕೆ ಎಲ್ಲ ಅಲ್ಲಿ ಕಾರ್ಯಕ್ರಮಗಳು ಮುಗಿದಾದ ನಂತರ ಒಬ್ಬ ವ್ಯಕ್ತಿ ಬಂದು ಒಂದು ಪುಸ್ತಕದಲ್ಲಿ ಅವಳ ಹೆಸರು, ವಯಸ್ಸು, ಸಾವಿಗೆ ಕಾರಣವನ್ನು ಎಲ್ಲವನ್ನು ಬರೆದುಕೊಂಡು ಫೀಸನ್ನು ತೆಗೆದುಕೊಂಡು ಹೋಗ್ತಾನೆ. ಈಗಲೂ ಕೂಡ ಇನ್ನು ಬೆಂಕಿಯನ್ನು ಹಚ್ಚುವುದಕ್ಕಿಂತ ಮುಂಚೆಯೂ ಒಂದು 10-12 ನೊಣಗಳು ಸುಶೀಲಾಳ ಮುಖದ ಸುತ್ತ ಆ ಕಡೆ ಈ ಕಡೆ ಹಾರಾಡ್ತಿದ್ದಾವೆ. ಆ್ಯಂಡ್ ಕೃಷ್ಣ ಸೇಸ್, ಆಫ್ಟರ್ ಮೆನಿ ವೀಕ್ಸ್ ಐ ಸಾ ಹರ್ ಫೇಸ್ ಅಂಡರ್ ದ ಸನ್ಲೈಟ್. ಸೂರ್ಯನ ಬೆಳಕಿಗೆ ಅವಳು ಆ ಹೊಸಮನೆಯನ್ನು ನೋಡುವುದಕ್ಕೆ ಹೋದ ದಿನದಿಂದ ಇವತ್ತೇ ಸುಶೀಲಾ ಹೊರಗಡೆ ಬಂದಿದ್ದಾಳೆ ಅಂತ ಕೃಷ್ಣ ಹೇಳ್ತಾನೆ. And Sushila's body was wrapped in the purple cotton saree which Krishna bought to Sushila on her birthday. ಸುಶೀಲಾಳ ಹುಟ್ಟುಹಬ್ಬಕ್ಕೆ ಕೃಷ್ಣ ಕೊಡಿಸಿರುವಂತಹ ಪರ್ಪಲ್ ಕಾಟನ್ ಸೀರೆಯನ್ನು ಸುಶೀಲಾಳ ದೇಹಕ್ಕೆ ಸುತ್ತಲಾಗಿದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದ ಪ್ರೀಸ್ಟ್ ವಾಸ್ ಪರ್ಫಾರ್ಮಿಂಗ್ ಸಮ್ ಆಫ್ ದ ರೈಟ್ಸ್. ಅಲ್ಲಿ ಬಂದಿರುವಂತಹ ಸ್ವಾಮೀಜಿಗಳು ಹಲವಾರು ವಿಚಿತ್ರ ಆಚರಣೆಗಳನ್ನು ಮಾಡ್ತಾ ಇದ್ದರು. ಅದಾದ ನಂತರ ಬಹಳಷ್ಟು ಕುಳ್ಳುಗಳಂದರೆ ನಿಮಗೆ ಗೊತ್ತು, ಆಕಳು ಅಥವಾ ಎಮ್ಮೆಯ ಸಗಣಿಯಿಂದ ಮಾಡಿದಂಥ ಕುಳ್ಳುಗಳನ್ನು ತಂದು ಆ ಕಟ್ಟಿಗೆಯ ಮೇಲೆ ಹೊಂದಿಸಲಾಗ್ತದೆ. ಅದೇ ರೀತಿ ಒಂದು ಟಯರನ್ನು ಕೂಡ ಇಡಲಾಗ್ತದೆ. ಆ್ಯಂಡ್ ಫೈನಲಿ ದ ಫೈರ್ ವಾಸ್ ಲಿಟ್ ಅಪ್. ಎಲ್ಲರೂ ಆ ದೇಹಕ್ಕೆ ಬೆಂಕಿಯನ್ನು ಹಚ್ಚಲಾಯಿತು. ಆ್ಯಂಡ್ ದೇರ್ ವೇರ್ ಸಮ್ ಪೀಪಲ್ ಹೂ ವೇರ್ ಟಾಕಿಂಗ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಇನ್ ದ ಕ್ರಿಮೆಟೋರಿಯಂ. ಜನ ಕ್ರಿಮೆಟೋರಿಯಂನಲ್ಲಿ ಕೂಡ ಏನೇನೋ ಮಾತನಾಡ್ತಾ ಇದ್ದರು. ಬಟ್ ಕೃಷ್ಣ ವಾಸ್ ನಾಟ್ ಏಬಲ್ ಟು ಲಿಸನ್ ಎನಿಥಿಂಗ್ ಆ್ಯಂಡ್ ವಾಸ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಹಿ ಹ್ಯಾಸ್ ಬಿಕಮ್ ನಂಬ್. And they have built up a pyre, place her on it, cover her up with layers of fuel. ಮತ್ತೊಮ್ಮೆ ಹೇಳ್ತಾನೆ, ಆ ದೇಹವನ್ನು ಕಟ್ಟಿಗೆಯ ಮೇಲೆ ಇಟ್ಟು ಕೌಡಂಗಿಂದ ಮಾಡಿದಂಥ ಕುಳ್ಳಿನಿಂದ 2-3 ಬಾರಿ ಅವಳ ದೇಹವನ್ನು ಮುಚ್ತಾರೆ. ಆ್ಯಂಡ್ ಫೈನಲಿ ಡ್ರಾಪ್ ದ ಫೈರ್, ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ನಾವು they went to the river and they do some rites. ಕೆಲವೊಂದಿಷ್ಟು ಆಚರಣೆಗಳನ್ನು ಕೂಡ ಅಲ್ಲಿ ಬಾಜು ಇರುವಂತಹ ಸರಯು ನದಿಯಲ್ಲಿ ಮಾಡ್ತಾರೆ. ಆಫ್ಟರ್ ದ್ಯಾಟ್ ದೇ ಸ್ಟಾರ್ಟ್ ರಿಟರ್ನಿಂಗ್ ಟು ಹೋಮ್. ಮನೆಯ ಕಡೆಗೆ ಎಲ್ಲರೂ ನಡೀತಿರ್ತಾರೆ. ದೇರ್ ವಾಸ್ ಅ ಕಂಪ್ಲೀಟ್ ಸೈಲೆನ್ಸ್ ಆ್ಯಂಡ್ ಕೃಷ್ಣ was not able to go without looking back at the grave of Susila. ಸುಶೀಲಾಳ ಗೋರಿಯನ್ನು ಮತ್ತೊಮ್ಮೆ ತಿರುಗಿ ನೋಡದೆ ಹೋಗುವುದಕ್ಕೆ ಅವನಿಂದ ಸಾಧ್ಯ ಆಗುವುದಿಲ್ಲ. ಆ್ಯಂಡ್ ವೆನ್ ಹಿ ಲುಕ್ಡ್ ಬ್ಯಾಕ್ ದ ಫ್ಲೇಮ್ಸ್ ವೇರ್ ರೀಚಿಂಗ್ ದ ಸ್ಕೈ. ಆ ದೇಹಕ್ಕೆ ಹಚ್ಚಿರುವಂತಹ ಬೆಂಕಿಯ ಕೆನ್ನಾಲಿಕೆಗಳು ಆಕಾಶವನ್ನೇ ಮುಟ್ತವೇನೋ ಅನ್ನುವಷ್ಟು ಎತ್ತರ ಹೋಗ್ತಾ ಇದ್ವು. ದೇರ್ ಆರ್ ನೋ ಮೋರ್ ಸರ್ಪ್ರೈಸಸ್ ಆ್ಯಂಡ್ ಶಾಕ್ಸ್ ಇನ್ ಲೈಫ್, so that I watch the flame without agitation. Krishna thinks, in my life there are no more surprises and shocks. ಇಂತಹ ಶಾಕ್ಗಿಂತ ಮತ್ತೊಂದು ಶಾಕು ಈ ಜೀವನದಲ್ಲಿ ನನಗೆ ಇರಲಿಕ್ಕಿಲ್ಲ ಅಂದ್ಕೊಂಡು
ಅವನು ಭಾಳಷ್ಟು ಏನನ್ನು ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಏನನ್ನೂ ಕೂಡ ಫೀಲ್ ಮಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇದ್ದಿಲ್ಲ ಕೃಷ್ಣ. ಕೃಷ್ಣ ಸೇಸ್, ಫಾರ್ ಹಿಮ್ ದ ಗ್ರೇಟೆಸ್ಟ್ ರಿಯಾಲಿಟಿ ಈಸ್ ದಿಸ್ ಆ್ಯಂಡ್ ನಥಿಂಗ್ ಎಲ್ಸ್. ಈ ಜಗತ್ತಿನಲ್ಲಿ ಅತ್ಯಂತ ನೈಜವಾದಂತಹ ಒಂದು ಘಟನೆ ಅಂದರೆ ಅದು ಸಾವು ಅಂತ ಕೃಷ್ಣನಿಗೆ ಅನ್ನಿಸ್ತದೆ. ನಥಿಂಗ್ ಎಲ್ಸ್ ವಿಲ್ ವರಿ ಆರ್ ಇಂಟ್ರೆಸ್ಟ್ ಮೀ ಇನ್ ಲೈಫ್ ಹಿಯರ್ ಆಫ್ಟರ್. ಹಿ ಥಿಂಕ್ಸ್, ಕೃಷ್ಣ ಥಿಂಕ್ಸ್ ದಟ್ ನಥಿಂಗ್ ವಿಲ್ ಬಿ ಆಫ್ ಮೋರ್ ಇಂಟ್ರೆಸ್ಟ್ ದೆನ್ ದಿಸ್ ಟು ಮೀ. ಇದಕ್ಕಿಂತ, ಈ ವಿಷಯಕ್ಕಿಂತ ನನ್ನ ಕಲ್ಪನೆಯನ್ನು ಸೆಳೆಯುವಂತಹ ವಿಷಯ ನನ್ನ ಜೀವನದಲ್ಲಿ ಮತ್ತಿನ್ನಾವುದು ಆಗುವುದಿಲ್ಲ ಅಂತ ಕೃಷ್ಣ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಮನೆಯ ಕಡೆಗೆ ತನ್ನ ಪಯಣವನ್ನು ಮುಂದುವರಿಸ್ತಾನೆ. ಇಲ್ಲಿಗೆ 3ನೆಯ ಚಾಪ್ಟರ್ ಮುಗಿತದೆ. ಥ್ಯಾಂಕ್ ಯು. ವಿ ವಿಲ್ ಸ್ಟಾರ್ಟ್ 4th ಚಾಪ್ಟರ್ ಫ್ರಮ್ ಟುಮಾರೋ.